Hello students, this is permutations and combinations part 1. It is also very important concept, permutations and combinations and simple unit. Already you learn in high school 10th or 9th permutations and combinations, ಕ್ರಮ ಯೋಜನೆ ಮತ್ತು ವಿಕಲ್ಪಗಳು ಇವುಗಳ ಬಗ್ಗೆ ನಾವು ಸ್ಟಡಿ ಮಾಡಿದ್ದೀವಿ. ಇನ್ನೂ ಹೆಚ್ಚಿನ ಪ್ರಾಬ್ಲಮ್ಸ್ ಆ್ಯಂಡ್ ದ ಅಪ್ಲಿಕೇಶನ್ ಆಫ್ ಪರ್ಮಿಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್ ನಾವು ಪ್ರೊಬ್ಯಾಬಿಲಿಟಿಯಲ್ಲಿ ಯೂಸ್ ಮಾಡಬೇಕು. ಹಾಗಾಗಿ ಕ್ಲಿಯರ್ ಆಗಿ ಇದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. Permutations and combinations. Before starting the permutations and combinations, first you discuss the fundamental theorem of counting and also factorial notations. In last unit, you discussed in the summation of finite series. You know that the sigma of n, actually these are the important notations. Sigma means it is said to be a summation anta ಬರಿತೀವಿ. Sigma n ಅಂತ ಹೇಳ್ತೀವಿ. n is taken from 1 to n ಅಂತ ಹೇಳಿದಾಗ, or sigma of k taken from 1 to n ಅಂದರೆ the sum of the first n natural numbers ಅಂತ 1 plus 2 plus 3 plus 4 plus 1 plus 2 plus 3 plus 4 plus ಹೀಗೆ ಅಪ್ ಟು n ಟರ್ಮ್ಸ್ ಅನ್ನು ನಾವು ಆ್ಯಡ್ ಮಾಡಿದರೆ ಇನ್ ನೋಟೇಷನ್ಸ್ ಫಾರ್ಮ್ನಲ್ಲಿ ನಾವು ಸಿಗ್ಮಾ n ಅಂತ ಸಿಂಪಲ್ ಆಗಿ ಬರೀತೀವಿ. ಹಾಗೆ ಸಿಗ್ಮಾ ಆಫ್ ಎನ್ ಸ್ಕ್ವೇರ್ ಅಂತ ಹೇಳ್ತೀವಿ, ದ ಸಮೇಷನ್ ಆಫ್ ಎನ್ ಸ್ಕ್ವೇರ್, ದ ಸಮ್ ಆಫ್ ದ ಸ್ಕ್ವೇರ್ ಆಫ್ ದಿ ಫಸ್ಟ್ ಎನ್ ನ್ಯಾಚುರಲ್ ನಂಬರ್ಸ್ ಅಂತ. ಇಟ್ಸ್ ವ್ಯಾಲ್ಯೂ ಈಸ್ ಈಕ್ವಲ್ ಟು 1 ಸ್ಕ್ವೇರು ಪ್ಲಸ್, ಇಟ್ ಈಸ್ ಎ ಸೀರೀಸ್ 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಅಪ್ ಟು ಎನ್ ಸ್ಕ್ವೇರ್ ಅಂತ ಬರೀತೀವಿ. The sum of the square of the first n natural numbers. Notation is sigma n square ಅಂತ ಬರೀತಾರೆ. Sigma n ಅಂದ್ರೆ the sum of the first n natural number. Sigma n cube ಅಂದ್ರೆ sum of the cube of the first n natural numbers. This one is sigma or the summation of n ಅಂತಾನೆ ಹೇಳ್ತೀವಿ. Summation means add ಮಾಡ್ತಾ ಬರ್ತೀವಿ. The terms, ಯಾವ terms ಅನ್ನ 1, 2, 3, 4 ಈ ಸೀಕ್ವೆನ್ಸ್ ಅನ್ನ. It is the first n ನ್ಯಾಚುರಲ್ ನಂಬರ್ಸ್ ಆ್ಯಡ್ ಮಾಡ್ತೀವಿ, ಸ್ಕ್ವೇರ್ ಮಾಡಿ ಆ್ಯಡ್ ಮಾಡ್ತೀವಿ, ಕ್ಯೂಬ್ ಮಾಡಿ ಆ್ಯಡ್ ಮಾಡ್ತೀವಿ. ದೀಸ್ ಆರ್ ದ ನೊಟೇಷನ್ ಆಫ್ ಸಿಗ್ಮಾ ನೊಟೇಷನ್ಸ್ ಅಲ್ಲಿ ಹೇಳ್ತೀವಿ. ಅದನ್ನೇ ದ ಪ್ರಾಡಕ್ಟ್ ಆಫ್ ದಿ ಫಸ್ಟ್ ಎನ್ ನ್ಯಾಚುರಲ್ ನಂಬರ್ಸ್ ಅನ್ನು ನಾವು ಹೇಳೋದಿದ್ರೆ, ದ ಪ್ರಾಡಕ್ಟ್ 1 ಇಂಟು 2 ಇಂಟು 3 ಇಂಟು ಅಪ್ ಟು ಎನ್ ಅಂತ ತಗೊಂಡ್ರೆ ದ ಪ್ರಾಡಕ್ಟ್ ಆಫ್ ದ ಫಸ್ಟ್ ಎನ್ ನ್ಯಾಚುರಲ್ ನಂಬರ್ಸ್. ಇದನ್ನು ರಿವರ್ಸ್ ಆಗಿಯೂ ಹೇಳ್ತಾರೆ. ಎನ್ ಇಂದ ಸ್ಟಾರ್ಟ್ ಮಾಡ್ತೀರಿ, ಎನ್ ಮೈನಸ್ 1 ಓನ್ಲಿ ಫಾರ್ ಕ್ಯಾಲ್ಕುಲೇಷನ್ಸ್ ಪರ್ಪಸ್, ಎನ್ ಮೈನಸ್ 2, ಎನ್ ಮೈನಸ್ 3 ಹೀಗೆ ನಾವು ಬರೀತಾ ಎಲ್ಲಿಗೆ ಬರಿತೀವಿ 3 ಇಂಟು 2 ಇಂಟು 1. ಫಾರ್ ಎಕ್ಸಾಂಪಲ್ಸ್ 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಅಂತ ಅದು ಬರಿಬೋದು. 1 ಇಂಟು 2 ಇಂಟು 3 ಇಂಟು 4 ಇಂಟು 5 ಬೋತ್ ಆರ್ ಸೇಮ್, ಬಿಕಾಸ್ ಸಿಂಪಲ್ ಮಲ್ಟಿಪ್ಲಿಕೇಶನ್ is always commutative. It's clear. Here also the sum of the product of the the product of the n natural numbers, ಇದನ್ನ ಫ್ಯಾಕ್ಟೋರಿಯಲ್ n ಅಂತ ಹೇಳ್ತಾರೆ, ಆರ್ n ಫ್ಯಾಕ್ಟೋರಿಯಲ್ ಅಂತ. ಇದು ನೋಟೇಷನ್ ಆಫ್ ಫ್ಯಾಕ್ಟೋರಿಯಲ್ಸ್, ಐದರ್ ದಿಸ್ ನೋಟೇಷನ್ಸ್ ಆರ್ ದಿಸ್. ಫ್ಯಾಕ್ಟೋರಿಯಲ್ n ಮೀನ್ಸ್ ಅಂದ್ರೆ ಏನಾಯಿತು, ದ ಫ್ಯಾಕ್ಟೋರಿಯಲ್ n ಮೀನ್ಸ್ ದ ಪ್ರಾಡಕ್ಟ್ ಆಫ್ ಫಸ್ಟ್ n ನ್ಯಾಚುರಲ್ ನಂಬರ್ಸ್, ಬಟ್ ಯೂಸ್ವಲಿ ಇಸ್ ರೈಟ್ n ಮೈನಸ್ 1 ಇಂಟು n ಮೈನಸ್ 2 ಅಪ್ ಟು 3 ಇಂಟು 2 ಇಂಟು 1 ಅಂತ, ಆರ್ 1 ಇಂಟು 2 ಇಂಟು 3 ಅಪ್ ಟು n ನಂಬರ್ಸ್ ತನಕ ನಾವು ನ್ಯಾಚುರಲ್ ನಂಬರ್ಸ್ ಅನ್ನು ಮಲ್ಟಿಪ್ಲೈ ಮಾಡಿದರೆ ಅದನ್ನೇ ಫ್ಯಾಕ್ಟೋರಿಯಲ್ n ಅಂತ ಹೇಳ್ತೀವಿ. ಇಟ್ ಈಸ್ ದ ನೋಟೇಷನ್ ಆಫ್ ಫ್ಯಾಕ್ಟೋರಿಯಲ್ ನೋಟೇಷನ್ಸ್. ಏನಂತ ಹೇಳ್ತೀವಿ ಇದನ್ನ, ಫ್ಯಾಕ್ಟೋರಿಯಲ್ n. ಫ್ಯಾಕ್ಟೋರಿಯಲ್ n ಆರ್ n ಫ್ಯಾಕ್ಟೋರಿಯಲ್. ಫ್ಯಾಕ್ಟೋರಿಯಲ್ n means the product of first n natural numbers. Factorials 3, it means 3 into 2 into 1, 6. Factorials 4 ಅಥವಾ factorial 2 means 2 into 1, its value is equal to 2. Factorial 4, 3 into 4 into 3 into 2 into 1, its value is equal to 6 into 4 means 24 ಆಗುತ್ತೆ. ಫ್ಯಾಕ್ಟೋರಿಯಲ್ 5 into 4 into 3 into 2 into 1, its value is equal to 120. It's clear. Like this, factorial 6, factorial 7 is the product of the first n
ನ್ಯಾಚುರಲ್ ನಂಬರ್ಸ್. ಇಟ್ಸ್ ದ ಫ್ಯಾಕ್ಟೋರಿಯಲ್ಸ್. ಈ ಫ್ಯಾಕ್ಟೋರಿಯಲ್ ಕೆಲವು ರಿಸಲ್ಟ್ಸ್ ನಮಗೆ ಗೊತ್ತಿರಬೇಕಾಗತ್ತೆ. ದಿಸ್ ಒನ್ ಇಸ್ ದ ಫ್ಯಾಕ್ಟೋರಿಯಲ್ ನೋಟೇಷನ್ಸ್ ಅಂತಾನೆ ಕರಿತೀವಿ. ದ ಫ್ಯಾಕ್ಟೋರಿಯಲ್ ನೋಟೇಷನ್ಸ್ ಇಟ್ ಮೀನ್ಸ್ n ಇಂಟು n ಮೈನಸ್ 1 ಇದನ್ನೇ ಹೇಳ್ಬೋದು ಯೂಸ್ವಲ್ ಆಗಿ. ದಿಸ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ದಿಸ್ ಒನ್ factorial n, or notations like this. This value is n into n minus 1 into n minus 2 into n minus 3. Here remember factorials 0 is always equal to 1. Proof is not necessary. Factorial 0, but actually is the factorials 1 means the product of n natural numbers is positive values ಆಗಿರಬೇಕು. It is non-negative ಅಂತಲೂ ಬರೀತಾರೆ. ಬಟ್ ಇನ್ ಸಮ್ಟೈಮ್ಸ್ ಯೂಸಿಂಗ್ ಫ್ಯಾಕ್ಟೋರಿಯಲ್ 0 ಪ್ರೂಫ್ ಬರೀಬಹುದು. ಫ್ಯಾಕ್ಟೋರಿಯಲ್ 0 ಈಸ್ ಆಲ್ವೇಸ್ ಈಕ್ವಲ್ ಟು 1 ಅಂತ ಅಸ್ಯೂಮ್ ಮಾಡಬೇಕು. ಫ್ಯಾಕ್ಟೋರಿಯಲ್ 0 ಮೀನ್ಸ್ 1. ಹಾಗೆ ಫ್ಯಾಕ್ಟೋರಿಯಲ್ n ಅನ್ನು ನಾವು ಹೇಗೆ ಬರೀತೀವಿ? n ಇಂಟು n ಮೈನಸ್ 1 ಇಂಟು n ಮೈನಸ್ 2 ಇಂಟು n ಮೈನಸ್ 3 ಇಂಟು ಎಲ್ಲಿವರೆಗೂ 3 ಇಂಟು 2 ಇಂಟು 1 ಅಂತ ಹೇಳ್ತೀವಿ. ಇದನ್ನು ಇಷ್ಟನ್ನೇ ನಾವು ತಗೊಂಡ್ರೆ ಇಟ್ ಈಸ್ ದ ಪ್ರಾಡಕ್ಟ್ ಆಫ್ ಫಸ್ಟ್ n ಮೈನಸ್ 1 ನ್ಯಾಚುರಲ್ ನಂಬರ್ಸ್ ಆಗ್ಲಿಕ್ಕಾಗಿ n ಇಂಟು ಇದನ್ನ ಫ್ಯಾಕ್ಟೋರಿಯಲ್ n ಮೈನಸ್ 1 ಅಂತ ಹೇಳ್ತಾರೆ. ಫ್ಯಾಕ್ಟೋರಿಯಲ್ n ಕ್ಯಾನ್ ಬಿ ರಿಟನ್ ಆಸ್ n ಇಂಟು ಫ್ಯಾಕ್ಟೋರಿಯಲ್ n ಮೈನಸ್ 1. Factorial n means n into factorial n minus 1, or you can write n, you applying this result n into n minus 1 into factorial n minus 2 ಅಂತ ಹೇಳ್ಬೋದು, or n into n minus 1 into n minus 2 into factorial n minus 3 ಅಂತ ಹೇಳ್ಬೋದು. ಜನರಲ್ ರಿಸಲ್ಟ್ಸ್ ಏನು ಬರುತ್ತೆ? ಫ್ಯಾಕ್ಟೋರಿಯಲ್ n plus 1 is always equal to n plus 1 into factorial n. It is proof is not necessary. Result is very important. Factorial n plus 1 means n plus 1 into factorial n. ಅದರಿಂದ ಸಹಾಯದಿಂದ ಇವನ್ನೆಲ್ಲವನ್ನು ನಾವು ಬರೀತಾ ಬರ್ತೀವಿ. ದಿಸ್ ಒನ್ ಇಸ್ ದ ಬೇಸಿಕ್ ಕಾನ್ಸೆಪ್ಟ್ ಇನ್ permutations and combinations. ಈ ಫ್ಯಾಕ್ಟೋರಿಯಲ್ ನೋಟೇಷನ್ಸ್ ಗೊತ್ತಿರಬೇಕು. ಐದರ್ ರೈಟ್ ಲೈಕ್ ದಿಸ್ ಫಾರ್ಮ್ಸ್ ಆರ್ ದಿಸ್ ಫಾರ್ಮ್ಸ್. ಯಾವುದೇ ಫಾರ್ಮ್ನಲ್ಲಿ ಹೇಳಿದ್ರು ಫ್ಯಾಕ್ಟೋರಿಯಲ್ n ಅಂತಾನೆ ಹೇಳ್ತೀವಿ. ಫ್ಯಾಕ್ಟೋರಿಯಲ್ n ಪ್ರಾಡಕ್ಟ್ ಆಫ್ n ಇಂದ ಬರೀತಾರೆ. ಇಟ್ಸ್ ಕ್ಲಿಯರ್. These are the factorial. Factorial 2 ಹೀಗೂ ಹೇಳ್ಬೋದು. 2 factorial, factorial 3, factorial 4, factorial 5, factorial 6, factorial 7. ಇದನ್ನೇ ನಾವು ಅಪ್ಲೈ ಮಾಡಿದ್ರೆ ಹೇಳ್ತೀವಿ ಫ್ಯಾಕ್ಟೋರಿಯಲ್ 5 ಕ್ಯಾನ್ ಬಿ ರಿಟನ್ ಆಸ್ 5 ಇಂಟು ಫ್ಯಾಕ್ಟೋರಿಯಲ್ 4 ಅನ್ಬೋದು. 5 ಇಂಟು 4 ಫ್ಯಾಕ್ಟೋರಿಯಲ್ ಕ್ಯಾನ್ ಬಿ ರಿಟನ್ ಆಸ್ 4 ಇಂಟು ಫ್ಯಾಕ್ಟೋರಿಯಲ್ 3 ಅಂತ ಹೇಳ್ಬೋದು. 3 ಫ್ಯಾಕ್ಟೋರಿಯಲ್ ಕ್ಯಾನ್ ಬಿ ರಿಟನ್ ಆಸ್ 4 ಇಂಟು 5 ಇಂಟು 3 ಇಂಟು ಫ್ಯಾಕ್ಟೋರಿಯಲ್ 2 ಅಂತ ಬರೀಬೋದು. These are the properties in factorial notations. The next one is the fundamental theorem of counting anta barutte. Suppose here the two events. If one event is occurs in m ways anta helana. ಮೊದಲನೇ event m ways ಅಲ್ಲಿ occur ಆಗುತ್ತೆ. If one event is occurs in m ways, if one event is occurs in m ways, after it has been done, ಇದಾದ್ಮೇಲೆ the first event ಅಂತಾನೆ ಹೇಳ್ರಿ. first event after it has been done, after it has been done, the second event is occurs. In n waves anta helidre, first event is occurs in m waves, the second event is occurs in n waves. The following which idadmele after it has been done, the second event is occurs in n waves. The total number of events occurs in m into n waves ಅಂತ ಹೇಳ್ತಾರೆ. This one is called the fundamental theorem of counting. Fundamental theorem of counting ಏನು ಹೇಳುತ್ತೆ? First event is occurs in m waves and second event is occurs in n waves.
then the total number of event occurs in m into n waves. This one is called the fundamental theorem of counting. This one is called the fundamental theorem of countings. It means, for examples, suppose you travel from A, B and C. You traveling from A to C via B. B ಯ ಮುಖಾಂತರ A ಇಂದ C ಗೆ ಹೋಗಬೇಕು, ಟ್ರಾವೆಲಿಂಗ್ ಮಾಡ್ತೀರಿ. Clear? Suppose this one is Honnavara and H. This one is Mumbai and this one is Delhi ಅಂತ ಹೇಳಿದಾಗ. You are traveling from or K, Karwar to Mumbai in 4 waves ಅಂತ ಹೇಳ್ತೀವಿ. One in road ಅಲ್ಲಿ ಹೋಗಬಹುದು. Either you go to say or train or ಬಸ್ ಅಲ್ಲಿ ಹೋಗಬಹುದು, ರೋಡ್ ಅಲ್ಲಿ, ಸಮುದ್ರದಲ್ಲಿ ಹೋಗಬಹುದು, ಶಿಪ್ ಅಲ್ಲಿ, ಟ್ರೈನ್ ಅಲ್ಲಿ ಹೋಗಬಹುದು ಆರ್ ಏರೋಪ್ಲೇನ್, ಪ್ಲೇನ್ ಅಲ್ಲಿ ಹೋಗಬಹುದು. ಅಂಡ್ ಮುಂಬೈ ಟು ಡೆಲ್ಲಿ ಓನ್ಲಿ 3 ways. ಒನ್ ಈಸ್ ರೋಡ್ ಅಲ್ಲಿ ಹೋಗಬಹುದು. ನೆಕ್ಸ್ಟ್ ಒನ್ ಈಸ್ ಟ್ರೈನು ಆರ್ ಪ್ಲೇನ್ ಅಲ್ಲಿ ಹೋಗಬಹುದು. ಪ್ಲೇನ್ ಅಲ್ಲಿ ಹೋಗ್ತೀವಿ. ಹಾಗಿದ್ರೆ ಹೌ ಮೆನಿ ವೇಸ್ ಇಟ್ ಕ್ಯಾನ್ ಟ್ರಾವೆಲಿಂಗ್ K to D via B. First event is occurs in first K to B. You traveling 4 waves, and B to D it has been done. Both are independent. It has been done. Illi ಬಂದ ಮೇಲೆ B to D you traveling 3 waves. In first event is occurs in 4 ways. K to B 4 ways and B to D 3 ways. The total number of ways is, therefore you traveling from K to D via B, you can say that 4 into 3 12 ways. Total number of ways, the different waves. It means first you starting from ಶಿಫ್ ಇಂದ ಹೋಗ್ತೀರಿ ಅಂದ್ರೆ ಇಲ್ಲಿಂದ ಹೋದ್ರೆ ಇಲ್ಲಿ 3 ರೀತಿಯಲ್ಲಿ ಹೋಗ್ತೀರಿ. ಶಿಫ್ ಟು ಟ್ರೈನ್, ಶಿಫ್ ಟು ರೋಡ್ ಆರ್ ಟು ಪ್ಲೇನ್ ಅಂತ ಹೇಳ್ಬೋದು. ರೋಡಿಂದ ಟು ಟ್ರೈನು ಅಂದರೆ ಬಸ್ಸಲ್ಲಿ ಹೋಗ್ತೀವಿ ಅಂತ. ಬಸ್ ಟು ಟ್ರೈನ್ ಆಗಿರ್ಬೋದು, ಬಸ್ ಟು ಬಸ್ ಆಗಿರ್ಬೋದು, ಬಸ್ ಟು ಪ್ಲೇನ್ ಆಗಿರ್ಬೋದು. 3 into 3 6 ಆಯಿತು. ಟ್ರೈನ್ ಟು ಟ್ರೈನ್ ಆಗಿರ್ಬೋದು, ಟ್ರೈನ್ ಟು ಬಸ್ ಆಗಿರ್ಬೋದು, ಟ್ರೈನ್ ಟು ಪ್ಲೇನ್ ಆಗಿರ್ಬೋದು. 3 9 ಆಯಿತು. ಪ್ಲೇನ್ ಟು ಟ್ರೈನ್ ಆಗಿರ್ಬೋದು, ಪ್ಲೇನ್ ಟು ಬಸ್ ಇರ್ಬೋದು, ಪ್ಲೇನ್ ಟು ಪ್ಲೇನ್ ಇರ್ಬೋದು. 3 9 plus 3 means total is 12 ways. This one is called the fundamental theorem of counting. It means the first event is occurs in m ways and the second event is occurs in n ways. The total number of event occurs in m into n ways. This one is the fundamental theorem of counting. Suppose generalize this one is, suppose the first event in m ways occur in m ways, second event occurs in n waves, third event occurs in L waves ಅಂತ ಹೇಳಿದಾಗ the total number of events, number of waves is m into n into L. Fourth event ಇದ್ರೆ here multiplying. This one is the fundamental theorem of counting. Just event ಇರುತ್ತೆ, both are independent. After it has been, ಇದಾದ್ಮೇಲೆ ಇದನ್ನು ಮಾಡ್ತೀವಿ ನಾವು. It has been done. Then you get the m into n. It is the general results. Is the fundamental theorem of counting ಅಂತ. ಇದು ಎರಡು basic concept. One is the factorial notations. Another one is the fundamental theorem of counting, permutations and combination in a basic concept. Just you take the fundamental theorem of counting. It means if event can occur if an event can occur in m different waves,
m different waves, which following which another event can occur in n different waves. Then the total number of events occurs in m into n waves. This one is called the fundamental theorem of counting. If an event can occurs in m different ways after it has been done, or following which another event can occurs in n different waves. Idu m different waves alli irutte, idu n different waves. Then the total number of event occurs in m into n waves. So into or m n waves. Simple agi heladiದ್ರೆ m into n waves or mn waves. This one is called the fundamental theorem of counting. The next one is factorial. The product of first n natural number first n natural numbers, that is 1 into 2 into 3 into continue n minus 1 into n, or n into n minus 1 into n minus 2 into ಎಲ್ಲಿವರೆಗೆ ಬರುತ್ತೆ 3 into 2 into 1 is called factorial n and is denoted by ಹೀಗೆ ಬರೀತಾರೆ factorial n or n ಬರ್ತು I reverse is said to be a factorial n. The product of first n natural numbers 1 to n is called the factorial n, and the notation is this one is the factorial n notation. Here remember, in factorial notations remember the results in factorial. Factorial n can be written as, or this one, n into n minus 1 into n minus 2 into 3 into 2 into 1, usual notations. Second one, factorial n can be written as n into n minus 1, factorial n minus 1, or factorial n plus 1 can be written as n plus 1 into factorial n. This one is the very important results. Factorial n plus 1 can be written as n plus 1 into n into factorial n minus 1, or n plus 1 into n minus 1 into factorial n minus 2, etc. These are the notations of factorial notations. Clear? The next examples, very simple examples using the fundamental theorem of counting. Fundamental theorem of counting ಅನ್ನು ಯೂಸ್ ಮಾಡಿ very simple results ಅನ್ನು ನೋಡ್ಕೊಳ್ಳೋಣ in this video. The first one, example, how many 3-digit numbers can be formed from the digit using the digits 1, 2, 3, 4, 5. How many 3-digit number can be formed from the digit 1 to 5? Here the given, assuming that the first one
repetition is not allowed. Second one, repetition is allowed. Is allowed. Actually, 2-mark questions. So, asked anyone, how many 3-digit number can be formed using the digit 1, 2, 3, 4, 5? Using these 5 digit, assuming that. Here the given conditions, repetition is not allowed, repetition is allowed. It means a number puna repeat ಆಗಬಹುದು ಅಥವಾ ರಿಪೀಟ್ ಆಗದೇ ಇರಬಹುದು. ಆ ರಿಪೀಟ್ ಆಗದೇ ಇರುವಂತ ಎಷ್ಟು ನಂಬರ್ ಅನ್ನು ಪಡೆಯಬಹುದು, ರಿಪೀಟ್ ಆದರೆ ಎಷ್ಟು ನಂಬರ್ 3 digit number can be formed. Here the solution is very simple. The first case, repetition is not allowed, permission ಇಲ್ಲ. Using the digit, ಯಾವ ಡಿಜಿಟ್ ಅನ್ನ 1, 2, 3, 4, 5 3 digit numbers. Using the digit 1, 2, 3, 4, 5 3 digit numbers. Repetition is not allowed. You know that the first digit is chosen. How many ways in first digit you can select or choose? The first digit can be chosen how many ways? Either 1 or 2 or 3 or 4 or 5, any one out of 5. This one is 5 ways. The first digit occurs how many ways or occur? How many ways? 5 ways. This one is the first event, occurs 5 ways. The second digit occur. The second digit is occurs after it has been done. ಮೊದಲನೇ events either 1 or 2 or 3 or 4 or 5 ಯಾವುದಾದ್ರೂ 5ರಲ್ಲಿ ಒಂದನ್ನು ನಾವು ಸೆಲೆಕ್ಟ್ ಮಾಡ್ತೀವಿ. ಎಷ್ಟು ರೀತಿಯಲ್ಲಿ ಸೆಲೆಕ್ಟ್ ಮಾಡಬಹುದು? 5 ರೀತಿಯಲ್ಲಿ. ಇಟ್ ಹ್ಯಾಸ್ ಬೀನ್ ಡನ್. ಇದು ಆದಮೇಲೆ ಸೆಕೆಂಡ್ ಡಿಜಿಟ್ ಅನ್ನು ಸೆಲೆಕ್ಟ್ ಮಾಡ್ತೀವಿ. ದ ರಿಪಿಟೇಷನ್ ಈಸ್ ನಾಟ್ ಅಲೌಡ್. ಅದು ರಿಪೀಟ್ ಆಗುವಾಗಿಲ್ಲ. ಯಾವುದಾದ್ರೂ ಒಂದು ಬರೆದ್ರೆ ಉಳಿದಿರುವ ನಂಬರ್ ಎಷ್ಟು? 4. ಅದನ್ನು ಎಷ್ಟು ರೀತಿಯಲ್ಲಿ ನಾವು ಸೆಲೆಕ್ಟ್ ಮಾಡ್ಬೋದು? 4. ಐದರ್ 1 ಸೆಲೆಕ್ಟ್ ಮಾಡಿದರೆ ಐದರ್ 2, 3, 4, 5 ಅಂತ ಸೆಲೆಕ್ಟ್ ಮಾಡ್ಬೋದು. 2 ಸೆಲೆಕ್ಟ್ ಮಾಡಿದರೆ 1 ಆರ್ 3 ಆರ್ 4 ಆರ್ 5 ಅಂತ ಮಾಡ್ಬೋದು. 3 ಅನ್ನು ಸೆಲೆಕ್ಟ್ ಮಾಡಿದರೆ ಫಸ್ಟ್ ಡಿಜಿಟ್ ಆಗಿ 1 ಆರ್ 2 ಆರ್ 4 ಆರ್ 5 ಅಂತ ಯಾವುದಾದ್ರೂ ಒಂದನ್ನು ಸೆಕೆಂಡ್ ಡಿಜಿಟಿಗೆ. ಹಾಗೆ 4 ಆಗಿದ್ರೆ 1, 2, 3, 5 ಅಂತ ಮಾಡ್ಬೋದು. 5 ಅಂದರೆ 1, 2, 3, 4 ಅಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ತೀರಿ. ಹೌ ಮೆನಿ ವೇಸ್? 4 ways. And the third digit is occur how many ways? 2 ಡಿಜಿಟ್ ಆಲ್ರೆಡಿ ಫಿಕ್ಸ್ ಆಗಿರುತ್ತೆ. ದ ಡಿಜಿಟ್ ಈಸ್ ನಾಟ್ ರಿಪೀಟೆಡ್. ಅದು ರಿಪೀಟ್ ಆಗಬಾರ್ದು ಅಂತ ಹೇಳಿದ್ರೆ ಇದು 3 ways ಅಲ್ಲಿ ಬರುತ್ತೆ. therefore total 3 digit numbers. ಎಷ್ಟು ಬರುತ್ತೆ? ಯೂಸಿಂಗ್ ಬೈ ಫಂಡಮೆಂಟಲ್ ಥಿಯರಮ್ ಆಫ್ ಕೌಂಟಿಂಗ್ 4 into 5 into 4 into 3 m into n into l. That one is 5 into 4 is 20. 20 into 3 means 60. This one is 60. The total number of 3 digit numbers. The repetition is not allowed. ಎಷ್ಟು ಡಿಜಿಟ್ ಅನ್ನ 3 digit numbers ಬರಿಬಹುದು? 1, 2, 3, 4, 5 ನ ಯೂಸ್ ಮಾಡಿ 60. Suppose the second case, here the repetition is allowed. ಆ ನಂಬರ್ಸ್ ರಿಪೀಟ್ ಆಗಬಹುದು ಅಂತ ಹೇಳಿದರೆ ರಿಪಿಟೇಷನ್ ಈಸ್ ನಾಟ್ ಅಲೌಡ್ ಅಂತ ಫಸ್ಟ್ ಕೇಸ್ ಕೇಳಿದ್ರು. ಸಪೋಸ್ ದ ರಿಪಿಟೇಷನ್ ಈಸ್ ಅಲೌಡ್ ಅಂದ್ರೆ ಫಸ್ಟ್ ಡಿಜಿಟ್ ಈಸ್ ಆಕರ್. ಹೌ ಮೆನಿ ವೇಸ್? 5 ways. 5 ರೀತಿಯಲ್ಲಿ ನಾವು ಫಸ್ಟ್ ಡಿಜಿಟ್ ಅನ್ನ ಸಿಲೆಕ್ಟ್ ಮಾಡ್ಬೋದು. ಇದಾದ್ಮೇಲೆ ಸೆಕೆಂಡ್ ಡಿಜಿಟ್ ದ ನಂಬರ್ ಈಸ್ ರಿಪಿಟೇಷನ್ ಈಸ್ ಅಲೌಡ್. ರಿಪೀಟ್ ಆಗ್ಬಹುದು. ಆಗ ಎಷ್ಟು ನಂಬರ್ ಇರುತ್ತೆ? 5 numbers ಇರುತ್ತೆ. therefore the second digit is occurs in again 5 ways, no change. And
third digit is occurs. How many ways? Again repeat ಆಗಬಹುದು. ಎಲ್ಲ ನಂಬರ್ಸ್ 111 ಅಂತಾನೆ ಬರ್ಬೋದು, 222 ಅಂತ ಬರ್ಬೋದು, 333 ಅಂತ ಬರ್ಬೋದು. ಅಂದರೆ ಅವೆಲ್ಲ ಸೇರ್ಕೊಂಡಾಗ ದ ನಂಬರ್ ಈಸ್ ರಿಪೀಟೆಡ್. 121 ಅಂತ ಬರ್ಬೋದು, ರೈಟ್? 112 ಅಂತ ಬರ್ಬೋದು. ದ ನಂಬರ್ ಈಸ್ ಯಾವುದೇ ನಂಬರ್ಸ್ 1 ಟೈಮ್ ರಿಪೀಟ್ ಆಗ್ಬೋದು, 2 ಟೈಮ್ಸ್ ರಿಪೀಟ್ ಆಗ್ಬೋದು, 3 ಟೈಮ್ಸ್ ರಿಪೀಟ್ ಆಗಿರ್ಬೋದು. ಇಟ್ ಮೀನ್ಸ್ ಇಟ್ ಈಸ್ ಅಗೇನ್ಸ್ 5 ways. Therefore, total 3-digit numbers. Again using the fundamental theorem of counting. 5 into 5 into 5. 25 into 5, it means 125 numbers. These are the very simple problems. How many 3-digit number can be formed using the digit from the digit 1, 2, 3, 4. The repetition is allowed. 125 digits numbers ಸಿಗುತ್ತೆ. ರಿಪಿಟೇಷನ್ ಈಸ್ ನಾಟ್ ಅಲೌಡ್. ಯಾವುದೇ ನಂಬರ್ಸ್ ರಿಪೀಟ್ ಆಗಿಲ್ಲ ಅಂದರೆ 60 ನಂಬರ್ಸ್ 3 ಡಿಜಿಟ್ ನಂಬರ್ಸ್ ಅನ್ನು ಬರೀಬಹುದು. ಇಲ್ಲಿ 125 3 ಡಿಜಿಟ್ ನಂಬರ್ಸ್ ಅನ್ನು ಬರೀಬಹುದು. ನಂಬರ್ಸ್ ರಿಪೀಟ್ 3 ಡಿಜಿಟ್ ಈವನ್ ನಂಬರ್. Even number can be formed from the digit 1, 2, 3, 4, 5, 6. If the digit can be repeated. The 3 mark questions. If the digit can be repeated. How many 3-digit even numbers can be form the digit ಅಥವಾ using the digit 1, 2, 3, 4, 5, 6 if the digit can be repeated, or the condition is the repetition is allowed. If the repetition is allowed ಅಂತ ಕೊಟ್ಟಾಗ. Here also the similar type questions using the fundamental theorem of counting. Fundamental theorem counting ಅನ್ನು ಯೂಸ್ ಮಾಡಿ ನಾವು ಸಾಲ್ವ್ ಮಾಡುವಂತ ಪ್ರಾಬ್ಲಮ್ಸ್. ವೆರಿ ಸಿಂಪಲ್ ಎಕ್ಸಾಂಪಲ್. Here the given digits 1, 2, 3, 4, 5, 6. Here even numbers 2, 4, 6. Total number of digits 6. Even number is 3. It is clear? How many 3-digit even number can be formed? Therefore, 3-digit even numbers. 3-digit even numbers. Here also, in this case, suppose this one is the 3-digit number. You say that this one is the even number, means last digit is always even. This one is the first, second digit and the third digit. Third digit is always even. It is divisible by 2. Therefore, here you can take the third digit occur. In how many ways? Either you can selecting 2, 4 or 6, any one. Only 3 ways. This one is 3 ways. The next you can taking the first digit is occurs. How many ways? Repetition is allowed, means all the 6 ways. It is clear? ಇದು 3 waves ಅಂದರೆ ಇದೆಷ್ಟು ವಿಧದಲ್ಲಿ ಮಾಡಬಹುದು? Repetition is allowed 6. Repetition is not allowed only 5. ಇಲ್ಲಿ ಯಾವುದಾದ್ರೂ ಒಂದು ಬಂದಮೇಲೆ ಉಳಿದಂತ 5. It is clear? And the second digit you can select or choose an occurs. How many waves? This one is again 6 waves, because the repetition is allowed here. The given even numbers, the digit can be repeated. ಆ ಡಿಜಿಟು ಪುನಃ ಬರ್ಬೋದು. ಹಾಗಿದ್ರೆ ಟೋಟಲ್ 3-digit even numbers is equal to 3 into 6 into 6. It means 3 into 6 into 6, 36, 36 into 3, 108. This one is the numbers. Yes, 108 numbers. This one is. Suppose the repetition is not allowed,
This one is 3 ways, this one is 5 ways, this one is 4 ways. Yes, 5 ways, 4 ways. It means 5 into 4 into 3, 60 ways. This one is the repetition is not. Similar type problem now next video. Thank you.